ಸರ್ ನಾವು ಆಲ್ರೆಡಿ ಬಂದು 1 ಅವರ್ ಆಯಿತು ಬ್ಯಾಂಗ್ಳೂರಿಂದ. ಇಲ್ಲೇನು ವ್ಯವಸ್ಥೆ ಸರಿ ಇಲ್ಲ. 100 ರುಪೀಸ್ದು ಏನು ಟಿಕೆಟ್ ಕೊಡ್ತಾ ಇದ್ರಲ್ಲ ಅದು ಕೂಡ ಕ್ಲೋಸ್ ಮಾಡಿದ್ದಾರೆ. ನೋಡಿ ನಾವೆಲ್ಲ ಸಣ್ಣ ಮಕ್ಳುಗಳು ಕರ್ಕೊಂಬಂದು ಆಲ್ರೆಡಿ ಇಲ್ಲಿ ನಿಂತ್ಕೊಂಡೇ 1 ಅವರ್ ಆಯಿತು, ಟಿಕೆಟೇ ಕೊಡ್ತಾ ಇಲ್ಲ. ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ. ಸರ್ಕಾರಕ್ಕೆ ಏನಪ್ಪ ನಮ್ಮ ಕಡೆಯಿಂದ ಕೇಳ್ಕೊಂಡ್ರೆ ವ್ಯವಸ್ಥೆ ಸರಿ ಮಾಡಬೇಕು. ಮತ್ತು ಇಲ್ಲಿ ಅಧಿಕಾರಿಗಳು ಏನು ಮಾಡಬೇಕಂದ್ರೆ ಮಧ್ಯದಲ್ಲಿ ಬಿಡಬಾರ್ದು. VIP ಗಳು ಅವರು ಇವರಂತ ಬಿಡಬಾರ್ದು. ಯಾರ ಏಜ್ ಆಗಿರೋರು ಬಿಡಲಿ, ಮಕ್ಳಿರೋರು ಬಿಡಿ, ಹ್ಯಾಂಡಿಕ್ಯಾಪ್ ಬಿಡಬಾರ್ದು. ಎಲ್ಲ ಲೈನಲ್ಲಿ ಬರಬೇಕು. ಆ ಕಾಲದಲ್ಲಿ ರಾಜರು ಕಟ್ಟಿದ್ದನ್ನ ಇವರು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಕಷ್ಟಪಟ್ಟು ಕಟ್ಟಿದ್ದಾರೆ, ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನ ಹೈಜೆನಿಕ್ ಮಾಡಬೇಕು. ಈಗ ನೋಡಿ ಎಲ್ಲೆಲ್ಲ ತುಂಬ ಹೈಜೆನಿಕ್ ಇಲ್ಲ, ಗಲೀಜ್ ಜಾಸ್ತಿ ಇದೆ. ಬಂದವ್ರಿಗೆ ಹೋದವ್ರಿಗೆ ಒಂದು ವ್ಯವಸಾಯ ಬೇಕು. ಈಗ ಹುಣ್ಣಿಮೆ ಬರ್ತಾರೆ, ಮನೆ ಕೆಳಗೆ ಜಾಗ ಇಲ್ಲ. ಈ ಮಳೆ ಬಂದರೆ ಭಾರಿ ಹಿಂಸೆ. ಸರ್ ನಾವು ಆಲ್ರೆಡಿ ಬಂದು 1 ಅವರ್ ಆಯಿತು ಬ್ಯಾಂಗ್ಳೂರಿಂದ. ಇಲ್ಲೇನು ವ್ಯವಸ್ಥೆ ಸರಿ ಇಲ್ಲ. 100 ರುಪೀಸ್ದು ಏನು ಟಿಕೆಟ್ ಕೊಡ್ತಾ ಇದ್ರಲ್ಲ ಅದು ಕೂಡ ಕ್ಲೋಸ್ ಮಾಡಿದ್ದಾರೆ. ಈವನ್ ಜನರಲ್ಲಿ ಏನು ಬಿಡ್ತಾ ಇದ್ದಾರಲ್ಲ ಅದು 4 to 5 hours ಆಗುತ್ತಂತೆ. ಅದು ಮೂವ್ ಆಗ್ತಾ ಇದೆ. 100 ರುಪೀಸ್ ಟಿಕೆಟ್ದು ಯಾವುದೂ ಮೂವ್ ಆಗ್ತಾ ಇಲ್ಲ. ಆ್ಯಂಡ್ 100 ರುಪೀಸ್ ಟಿಕೆಟ್ದು ಇವಾಗ ಸ್ಟಾಪ್ ಮಾಡಿದ್ದಾರೆ. ನೋಡಿ ನಾವೆಲ್ಲ ಸಣ್ಣ ಮಕ್ಳುಗಳು ಕರ್ಕೊಂಬಂದು ಆಲ್ರೆಡಿ ಇಲ್ಲಿ ನಿಂತ್ಕೊಂಡೇ 1 ಅವರ್ ಆಯಿತು, ಟಿಕೆಟೇ ಕೊಡ್ತಾ ಇಲ್ಲ. ಜನ ಜಾಸ್ತಿ ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ. ಅಲ್ಲ, ಜನ ಜಾಸ್ತಿ ಇದ್ರು ಬೇಗ ದರ್ಶನಕ್ಕೆ ಅವ್ರು ಏನಾದರೂ ಒಂದು ಕೌಂಟರ್ಗಳು ಮಾಡಿಕೊಂಡು ಬೇಗ ಬಿಟ್ಟಿದ್ರೆ ಆಗ್ತಿತ್ತು ಅನ್ಸುತ್ತೆ. ನಿಂತವರೆಲ್ಲ ನಿಂತೇ ಇದ್ದೀವಿ, ಅವಾಗಲಿಂದ 2 hours ಇಲ್ಲಿ ನಿಂತೇ ಇದ್ದೀವಿ. ದರ್ಶನ ಮಾಡ್ತಿರೋ ಅಥವಾ ಹೇಗೆ? ಇಲ್ಲ, ಸುಮಾರು ಜನ ನಮ್ಮ ಕಡೆಯವರೆಲ್ಲ ಒಂದು 10-15 ಜನ ವಾಪಸ್ ಹೊಟ್ಟೋದ್ರು. ದರ್ಶನ ಮಾಡಿಲ್ಲ. ನಾವೊಂದು 4 ಜನ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. 100 ರುಪೀಸ್ದಾದ್ರೂ ಟಿಕೆಟ್ ಕೊಟ್ಟರೆ ಅದ್ರಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಅಷ್ಟು ದೂರ ಬಂದಿದ್ದೀರಾ, ದರ್ಶನ ಆಗಿಲ್ಲ ಅಂತ ಹೇಳುವಾಗ ಹೌದು, ನಿಜವಾಗ್ಲೂ ನಿಜ. ನನಗೇನಂತ ಹೇಳಿದ್ರೆ ಮಗು ಕರ್ಕೊಂಡು ಬಂದಿದ್ದೀನಲ್ಲ, ವಾಪಸ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಬೇಜಾರಾಗ್ತಾ ಇದೆ. ಮಾಡ್ಲಿಕ್ಕೆ ಆಗಲಿಲ್ಲ. ಅದನ್ನ ಬಿಟ್ಟು ಬೇರೆ ವ್ಯವಸ್ಥೆಗಳಲ್ಲಿ ಏನು ಸಮಸ್ಯೆಗಳಿದೆ ಸರ್? ಇನ್ನೊಂದು ಏನು ಗೊತ್ತಾ, ಲೈಕ್ ನಾವು ಇವಾಗ ಬೆಳಗ್ಗೆಯಿಂದ ಉಪವಾಸ ಬಂದಿದ್ದೀವಿ ದೇವ್ರ ದರ್ಶನ ಮಾಡೋಕ್ಕಂತಾನೆ. ಇಲ್ಲಿ ಏನು ಊಟದ್ದು ಇಲ್ಲ ವ್ಯವಸ್ಥೆ. ಅಂದರೆ ಇವ್ರದ್ದು ಅಂತ ಹೇಳ್ತಲ್ಲ, ಅಟ್ಲೀಸ್ಟ್ ಸ್ಟಾಲ್ಗಳು ಕೌಂಟರ್ಗಳಿದ್ರು ಇದ್ದಿದ್ರೆ ಆಹಾರ ಪದಾರ್ಥಗಳದ್ದು ನಾವು ಹೋಗಿ ತಿನ್ನೋಕ್ಕಾದ್ರೂ ತಿನ್ಬೋದಿತ್ತು ಅಂತ. ಈಗ ನಾವು ಬಿಸಿಲಲ್ಲಿ ಅಷ್ಟು ದೂರ ಹೋಗಬೇಕು, ಅದು ಮಾಡೋಕ್ಕಾಗಲ್ಲ. ಸುಸ್ತಾಗಿದೆ, ನಡೆಯೋಕ್ಕೂ ಆಗ್ತಾ ಇಲ್ಲ. ಸರ್, ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದರೆ ಸರ್ಕಾರ ಇವತ್ತು ಕಾರ್ತಿಕ್ ಸೋಮವಾರ ಮತ್ತು ಹಾಲಿಡೇ ಇರೋದ್ರಿಂದ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕಾಯಿತು. ಅಂದರೆ ಸಣ್ಣ ಮಕ್ಕಳುಗಳು, ವಯಸ್ಸಾಗಿರೋರು, ಶುಗರು BP ಇರೋರು ತುಂಬ ಜನ ಬಂದಿದ್ದರು. ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ. ಸರ್ಕಾರಕ್ಕೆ ಏನಪ್ಪ ನಮ್ಮ ಕಡೆಯಿಂದ ಕೇಳ್ಕೊಂಡ್ರೆ ವ್ಯವಸ್ಥೆ ಸರಿ ಮಾಡಬೇಕು. ಮತ್ತು ಇಲ್ಲಿ ಅಧಿಕಾರಿಗಳು ಏನು ಮಾಡಬೇಕಂದ್ರೆ ಮಧ್ಯದಲ್ಲಿ ಬಿಡಬಾರ್ದು. VIP ಗಳು ಅವರು ಇವರಂತ ಬಿಡಬಾರ್ದು. ಯಾರ ಏಜ್ ಆಗಿರೋರು ಬಿಡಲಿ, ಮಕ್ಳಿರೋರು ಬಿಡಿ, ಹ್ಯಾಂಡಿಕ್ಯಾಪ್ ಬಿಡಬಾರ್ದು. ಎಲ್ಲ ಲೈನಲ್ಲಿ ಬರಬೇಕು. ತುಂಬ ವ್ಯವಸ್ಥೆ ತುಂಬ ಕಮ್ಮಿ ಇದೆ ಸರ್. ಇದನ್ನು ಹದಗೆಟ್ಟಿದೆ. ದಯವಿಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಈ ಥರ ರಜಾ ದಿನ ಬಂದಾಗ ವ್ಯವಸ್ಥೆನ ಸರಿ ಮಾಡ್ಕೋಬೇಕು ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಕೇಳ್ಕೋಬೇಕು ಸರ್. ಬೇರೆ ವ್ಯವಸ್ಥೆಗಳು ಬಂದರೆ ಆ ಕಾಲದಲ್ಲಿ ರಾಜರು ಕಟ್ಟಿದ್ದನ್ನ ಇವರು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಕಷ್ಟಪಟ್ಟು ಕಟ್ಟಿದ್ದಾರೆ, ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಹೇಳ್ಕೊತೀನಿ, ಮೇಂಟೈನ್ ಮಾಡಬೇಕು. ಅವ್ರು ಕಷ್ಟಪಟ್ಟು ಕಟ್ಟಿರ್ತಾರೆ. ಈಗಿನ ಟೆಕ್ನಾಲಜಿಲಿ ಇವರು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಅವರು ಬರೀ ಆ ಟೆಕ್ನಾಲಜಿ ಇಲ್ಲ, ಕಟ್ಟಿದ್ದಾರೆ. ಇವರು ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾರೆ. ಮೇಂಟೈನ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಬೆಂಗಳೂರಿಂದ ಬರ್ತಾ ಇರೋದು. ನನ್ನ ಹೆಸರು ರಮೇಶ್ ಅಂತ ಸರ್. ನಾನು ನಾಳೆ ಬರ್ತಾ ಇದ್ದೀನಿ. ವರ್ಷಕ್ಕೆ 2-3 ಸತಿ ಬರ್ತೀವಿ. ನಮ್ಮನೆ ದೇವರು ಕೂಡ ಇದ್ದವ್ರದ್ದು. ಮೇಂಟೆನೆನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇದು ಈಗಿನ ಟೆಕ್ನಾಲಜಿ ಎಂತೆಂಥ ಮೇಂಟೈನ್ ಮಾಡಬೇಕು, ಮೇಂಟೈನ್ ಮಾಡ್ತಾ ಇಲ್ಲ. ನಾವು ಸರ್ಕಾರ ಹೈಜೆನಿಕ್ ಮಾಡಬೇಕು. ಈಗ ನೋಡಿ ಎಲ್ಲೆಲ್ಲ ತುಂಬ ಹೈಜೆನಿಕ್ ಇಲ್ಲ, ಗಲೀಜ್ ಜಾಸ್ತಿ ಇದೆ. ಬಟ್ ಇನ್ನೊಂದು ಇವ್ರನ್ನ ಭಕ್ತಾದಿಗಳು ಕೇಳ್ಕೊಳ್ಳೋದಂದ್ರೆ ತಾಯಿ ನದಿ ಹರಿತಾ ಇದೆ, ಅದನ್ನು ತುಂಬ ಗಲೀಜ್ ಮಾಡ್ತಾವ್ರೆ. ಕಪಿಲಾ ನದಿ ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ದಯವಿಟ್ಟು ಭಕ್ತಾದಿಗಳು ಏನಾದ್ರು ಬಿಡಬೇಕಂದ್ರೆ ಒಂದು ಚಿನ್ನದ ಚೈನ್ ಬಿಡಿ, ಒಂದು ಉಂಗುರ ಬಿಡಿ. ಇಲ್ಲಾಂದರೆ ನಿಮಗೆ ಭಕ್ತಿ ಜಾಸ್ತಿ ಇರೋ ಒಂದು ಕೈ ಕಾಲು ಇಲ್ಲೇ ಬಿಟ್ಬಿಟ್ಟು ಹೊಂಟೋಗಿ, ಬಟ್ಟೆಗಳನ್ನ ಇಲ್ಲೇ ಬಿಡಬೇಡಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ. ಅಷ್ಟು ನೀಟಾಗಿ ನಾವೇ ಗಲೀಜ್ ಮಾಡಿ ನಾವೇ ಬೈತಾ ಇದ್ದೀವಿ. ದಯವಿಟ್ಟು ಅದನ್ನೆಲ್ಲ ಬಿಡೋಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ವ್ಯಾಪಾರ ಹೆಂಗಿದೆ ಸರ್? ಹೆಂಗೋ ಭಾನುವಾರ, ಸೋಮವಾರ, ಹುಣ್ಣಿಮೆ ವ್ಯಾಪಾರ ಮಾತ್ರ ಪರವಾಗಿಲ್ಲ, ಚೆನ್ನಾಗಿ ನಡೀತದೆ. ಬಾಕಿ ದಿನಕ್ಕೆ ಏನು ಸ್ವಲ್ಪ ಕಮ್ಮಿನೇ. ಬರ್ತಾರೆ. ಕಾರ್ತಿಕ್ ಸೋಮವಾರ ಇಲ್ಲ, ಭಾನುವಾರ ಹುಣ್ಣಿಮೆ ಸರಿ ಬರ್ತದೆ. ಭಾನುವಾರ, ಸೋಮವಾರ, ಹುಣ್ಣಿಮೆ ಎಲ್ಲ ಜನ ಬಂದೇ ಬರ್ತಾರೆ. ಇದು ಕಾರ್ತಿಕ್ ಸೋಮವಾರದಲ್ಲಿ ಇನ್ನೂ ಜನ ಜಾಸ್ತಿ ಇರ್ತದೆ. ಕಾರ್ತಿಕ್ ಮಾಸ ಜಾಸ್ತಿ ಇರ್ತದೆ, ಜಾಸ್ತಿ ಇದೆ. ಜಾತ್ರೆ, ಚಿಕ್ಕ ಜಾತ್ರೆ ಆಯಿತು, ಚೆನ್ನಾಗಿ ನಡೀತು. ಜನ ಅಷ್ಟೇ ಸೇರಿದ್ರು. ವ್ಯಾಪಾರನ ಪರವಾಗಿಲ್ಲ, ಹಂಗೆ ಚೆನ್ನಾಗಿ ನಡೀತು. ಬದಲಾವಣೆ ಮಾಡಬೇಕು ಅಂದರೆ ಜನಗಳು ಬಂದಾಗ ಎಲ್ಲ ಸೌಕರ್ಯ ಸೌಲಭ್ಯಗಳು ಕೊಟ್ಟರೆ ಜನಗಳು ಬರ್ತಾರೆ. ಸೌಲಭ್ಯ ಅಂದರೆ ರೂಮ್ಗಳಿಲ್ಲ, ಇದುಗಳಿಲ್ಲ. ಬಂದರೆ ಅಲ್ಲಿ ಇಲ್ಲಿ ಮನೆ ಕತ್ತಾರೆ. ಪಾಪ ಊಟ ಮಾಡೋದು ಮಳೆ ಟೈಮಲ್ಲಿ ಹಿಂಸೆ, ಮನೆ ಕಳಕ್ಕೆ ಡಾಬೆ ಇದಿಲ್ಲ. ಅದೊಂದೇ ಬೇಜಾರು. ಅದು ರೂಮ್ಗಳಿಲ್ಲ, ಅದೊಂದು ಪಾಪ ಅಲ್ಲೆಲ್ಲ ಇದು ಮಾಡಬೇಕು. ಇಲ್ಲೇ ಒಂದೊಂದು ಡಬ್ಬ ಹಾಕ್ತಾರೆ, ಅದು ಚಿಲ್ಕ ಪಲ್ಕಗಳು ಇಲ್ಲ. ಎಲ್ಲ ಅಂದರೆ ಹಿಂಗೆ ಅಂದರೆ ಹಂಗೆ ಖಾಲಿ ಬಿಟ್ಟಿರ್ತಾರೆ. ಯಾಕೆಂದರೆ ಓಡಾಡಿರ್ತಾರೆ, ಗಂಡಸರು ಮನುಷ್ಯರು ಓಡಾಡ್ತಿರ್ತಾರೆ, ಅದು ಹಿಂಸೆನೇ. ಎಲ್ಲ ಸರಿ, ನ್ಯೂಸ್ ಅವರು ಎಲ್ಲ ಇದೆ. ಬಟ್ ಇದು ಜನಗಳಿಗೆ ಸೌಲಭ್ಯ ಸ್ವಲ್ಪ ಕಮ್ಮಿ ಅಷ್ಟೇ. ಅಂದರೆ ಎಲ್ಲ ಸರಿ. ವ್ಯಾಪಾರ ಈಗ ರೂಮ್ ಬೇಕು,
ಬಂದವ್ರಿಗೆ ಹೋದವ್ರಿಗೆ ಒಂದು ವ್ಯವಸಾಯ ಬೇಕು. ಈಗ ಹುಣ್ಣಿಮೆ ಬರ್ತಾರೆ, ಮನೆ ಕೆಳಗೆ ಜಾಗ ಇಲ್ಲ, ಈ ಮಳೆ ಬಂದರೆ ಭಾರಿ ಹಿಂಸೆ. ಸೊ ರೂಮ್ಗಳಾಗ್ಬಿಟ್ರೆ ಇನ್ನಷ್ಟು ಚೆನ್ನಾಗಿರ್ತದೆ. ಅದೇ ನಮಗೆ ಅನುಕೂಲಗಳಾಗೋದು. ನಿಮ್ಮ ಹೆಸರು? ಶಿವಕುಮಾರ್ ಅಂತ, ನಂಜನಗೂಡ ಒಕ್ಕಲಿಗೇರಿ ಅವರು. ಥ್ಯಾಂಕ್ ಯು. ಓಕೆ ಸರ್.